ವಿಡಿಯೋ ಮಾಡ್ತೀನಿ. ಯಾವಾಗಲೂ ಟ್ರೈನಿಗೆ ಲೇಟೇ ಇವರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಲ್ಲೇ ತಂಬೈಲಲ್ಲಿ ನೋಡಿರೋ ಥರ ನಾವು ಗೋವಾಗೆ ಹೋಗ್ತಾ ಇದ್ದೀವಿ. ಗೋವಾಗೆ ಯಾವ ಥರ ಪ್ರಿಪೇರ್ ಆಗ್ತೀವಿ ಮತ್ತು ಇಲ್ಲಿಂದ ಗೋವಾವರೆಗೂ ಎಷ್ಟು ಟೈಮ್ ಹಿಡಿಯುತ್ತೆ, ಎಷ್ಟೊತ್ತಾಗುತ್ತೆ, ಹೆಂಗೆ ಹೋಗೋದು ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹೋಗೋಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ತೊಗೊಳೋದೇ ಬಟ್ಟೆ. ಹಾಗೆ ನಾವು ತೊಗೊತಾ ಇದ್ದೀವಿ. ಒಂದು ಅಂಗಡಿಲಿ ಪ್ಯಾಂಟು, ಒಂದು ಅಂಗಡಿ ಟಾಪು, ಈ ಥರ ಹುಡುಕಿ ತೊಗೊಂಡು ಬನ್ನಿ. ನಿಮಗೂ ಕೂಡ ಉದ್ದಕ್ಕೂ ಎಕ್ಸ್ಪ್ಲೇ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅರಸೀಕೆರೆಯಲ್ಲಿ ಫಸ್ಟ್ ಟೈಮ್ ಮಳೆ. ನಮಗೂ ಊರು ಬಿಟ್ಟು ಹೋಗ್ತಿರೋದಕ್ಕೆ ಮಳೆ ಬರ್ತೈತೇನಪ್ಪ. ತುಂಬ ಖುಷಿ ಆಯಿತು. ಈ ವರ್ಷಕ್ಕೆ ಫಸ್ಟ್ ಟೈಮ್ ಮಳೆ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಮಳೆ ಬರ್ತದೆ ನಮ್ಮ ಅರಸೀಕೆರೆಯಲ್ಲಿ. ನಾವು ಓಡೋಕ್ಕಿಂತ ಮುಂಚೆ ಮಕ್ಕಳು ಊರಿಗೆ ಕಳಿಸ್ಬೇಕಾಯ್ತು. ಅವ್ರಿಗೆ ಗೊತ್ತಿಲ್ಲ ನಾವು ಹೋಗೋದು, ಹಠ ಮಾಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳೇ ಇಲ್ಲ. ನಾನು ಅವ್ರನ್ನ ಬೆಂಗಳೂರಿಗೆ ಕಳಿಸ್ತಾಯಿದ್ದೆ. ನಾವು ನಾಳೆ ಓಡೋದು ಅಂದರೆ ಇಂದಲೂ ದಿನ ನಾನೊಂದು ಸತಿ ಬೆಂಗಳೂರಿಗೆ ಹೋಗಿ ಇವ್ರನ್ನ ಬಿಟ್ಬಿಟ್ಟು ಬಂದೆ. ಎಷ್ಟು ಗಡಿಬಿಡಿ ಆಗ್ತೈತೆ ಅಂದರೆ ಟೈಮ್ ಆಗಿಬಿಟ್ಟೈತೆ. ನಾನು ಇನ್ನೂ ರೆಡಿ ಆಗಿಲ್ಲ. ಈಗ ರೆಡಿ ಆಗ್ತಾಯಿದ್ದೀನಿ. ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇರೋದು ಟ್ರೈನ್ ಬರೋಕ್ಕೆ. ಬರೀ ಪ್ಯಾಕಿಂಗೇ ಕೆಲಸ ಇಷ್ಟೊತ್ತವರೆಗೂ ಆಗ್ಬಿಡ್ತು. ಬೇಗ ಪ್ಯಾಕ್ ಮಾಡ್ಕೊಬಿಟ್ಟು ಹೊರಡ್ತೀನಿ. ನಾನಂತೂ ರೆಡಿಯಾಗಿದ್ದೀನಿ. ಇನ್ನು ನಮ್ಮ ಮನೆಯವರು ಅಂತೂ ಬಂದಿಲ್ಲ, ಅಂಗಡಿಗೆ ಹೋಗಿರೋರು. ನಾನು ಲಗೇಜು ರೆಡಿಯಾಗಿ ನಿಂತಿದ್ದೀವಿ. ಅಂಗಡಿಗೆ ತರ್ತೀನಿ ಏನೋ ಹೋಗೋದವರು ಇನ್ನೂ ಬಂದಿಲ್ಲ. ಇವ್ರನ್ನ ಕಾಯ್ಕೊಂಡೇ ನಿಂತಿದ್ದೀನಿ. ಆಟೋಗೆ ಹೇಳಬೇಕು. ಇನ್ನು ಟ್ರೈನ್ ನೋಡಿದ್ರೆ ಆಲ್ರೆಡಿ ಬರ್ತಾಯಿದೆ. ಯಾವಾಗಲೂ ಹಿಂಗೆ, ಯಾವಾಗಲೂ ಟ್ರೈನಿಗೆ ಲೇಟೇ ಇವರು. ಬನ್ನಿ ನೋಡೋಣ ಟ್ರೈನು ಸಿಕ್ಕುತ್ತೋ ಮಿಸ್ ಮಾಡ್ಕೊತೀವೋ ನೋಡೋಣ. ನಾವು ಗಾಡಿಲೇ ಬಂದು ರೈಲ್ವೆ ಸ್ಟೇಷನ್ಗೆ. ಗಾಡಿನ ರೈಲ್ವೆ ಸ್ಟೇಷನಲ್ಲೇ ಹಾಕ್ಬಿಟ್ಟು ಸ್ಲಿಪ್ ಇಸ್ಕೊಂಡು ಹೊರಟು ಆಟೋಗೆ ಬೇಡ ಅಂತ ಅಂದ್ಬಿಟ್ಟು ಗಾಡಿಲೇ ಬಂದಿದ್ವು. ಅಣ್ಣ ವಿಡಿಯೋ ಮಾಡ್ತಿದ್ದಂಗೆ ಗೊತ್ತಾ. ಆ ಕೈ ಕಾಲೆಲ್ಲ ದಿಮ್ಮಗೈತೆ. ಆದರೂ 5 ರೂಪಾಯಿ 10 ರೂಪಾಯಿಗೋಸ್ಕರ ಭಿಕ್ಷೆ ಬಿಡ್ತಾರೆ. ಅಷ್ಟು ಗಟ್ಟಿಗಿದ್ರು ಆ ಮಕ್ಳ ಹೆಸ್ರು ಹೇಳ್ಕೊಂಡು ಸುಳ್ಳು ಹೇಳ್ತಾರೆ. ಹಾಫ್ ಆನ್ ಅವರ್ ಲೇಟಾಗಿ ಬಂದರೂ ಟ್ರೈನು ಕರೆಕ್ಟಾಗಿ ಸ್ಟೇಷನಿಗೆ ಬಂತು. ಅರಸೀಕೆರೆಯಿಂದ ಹೋಗೋರಿಗೆ 5 ಗಂಟೆಗಿದೆ ಗೋವಾಗೆ ಟ್ರೈನು. ಕರೆಕ್ಟಾಗಿ ದಿನ ಇರುತ್ತೆ, ನೋಡ್ಕೊಳ್ಳಿ. ಇದು ನಮ್ಮದು 5 ಗಂಟೆ ಗಾಡಿ. ನೀವು ಇದರಲ್ಲಿ ಹೋದರೆ ಬೆಳಗ್ಗೆ ಒಂದು 5 ಗಂಟೆಗೆ, ಬೆಳಗಿನ ಜಾವ 5 ಗಂಟೆಗೆ ಗೋವಾದಲ್ಲಿ ಇರ್ತೀರ. ನಾವು ರಿಸರ್ವೇಷನ್ ಮಾಡಿಸ್ಕೊಂಡಿದ್ದು. ಈಗ ಸೀಟ್ ನಂಬರ್ ಹುಡುಕಿ ನಮ್ಮ ಸೀಟಲ್ಲಿ ನಾವು ಟೆಂಟ್ ಹಾಕಬೇಕು. ಫುಲ್ಲು ರಶ್ ಇರುತ್ತೆ. ಜನರಲ್ ಬೋಗಿಲಿ ಹೋಗೋಣ ಅಂತಂದರೆ ಅದು ಕೂಡ ಸಿಗುತ್ತೆ ನಿಮಗೆ. ಒಂದೊಂದು ಬೋಗಿ ಲಾಸ್ಟಲ್ಲಿ ಫಸ್ಟಲ್ಲಿ ಹಾಕಿರ್ತಾರೆ. ಫುಲ್ಲು ರಶ್ ಅಂದರೆ ರಶ್ಶು, ತುಂಬಾ ರಶ್ ಆಗುತ್ತೆ. ನೀವು ರಿಸರ್ವೇಷನ್ ಮಾಡಿಸ್ಕೊಂಡೋದ್ರೆ ಬೆಟರು. ನಾನು ನೋಡಿ ಕಾಫಿನ ಮನೇಲೇ ಕಾಫಿ ಮಾಡ್ಕೊಂಡು ಹೋಗಿರಲಿಲ್ಲ, ಹಾಲು ಕಾಯಿಸ್ಕೊಂಡು ಹೋಗಿದ್ದೆ. ಕಾಫಿ ಪುಡಿ ಹಾಕ್ಕೊಂಡು ಕುಡಿದು ದಾವಣಗೆರೆಗೆ ಬಂದಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ದಾವಣಗೆರೆ. ಈಗ ದಾವಣಗೆರೆಯಲ್ಲಿದ್ದೀವಿ. ನಮ್ಮ ಮನೆಯವ್ರ ಕಾಲು ನೋವು ಅಂತ ಅಂದ್ಬಿಟ್ಟು ಟ್ರೈನಿಂದ ಕೆಳಗಡೆ ಹಿಡಿದ್ಬಿಟ್ಟು ನೋಡ್ತಾ ಗಾಡಿ ಹೊರಟ್ಬಿಡುತ್ತೆ. ಗೊತ್ತು ಅಣ್ಣ, ಚಿತ್ರಾನ್ನ ಇದ್ದಂಗೆ ಐತೆ. ಟ್ರೈನ್ ಮೂವ್ ಆಯ್ತು, ಕೊಡು ಬೇಗ. ಐತೆ ಕೊಡ್ತು. ಯಾವ ಥರ ಐತೆ ಬಿಚ್ಚು? ಓಪನ್ ಮಾಡಲಿಲ್ವಾ? ಚಪಾತಿ ಕರಿ ಓಪನ್ ಮಾಡಲಿಲ್ವ ಅದನ್ನ? ಮಾಡಿಲ್ಲ.
ಚಪಾತಿ ಯಾವ ರೇಂಜಿಗೆ ಐತೆ? ಚಪಾತಿ ಪರವಾಗಿಲ್ಲ, ಬೆಳ್ಳಗೆ ಇದ್ದಾವೆ. ಬೆಳಿಗ್ಗೆ ಹಂಗೆ ಬರುತ್ತೆ. ಎಣ್ಣೆನೇ ಹಾಕಿಲ್ಲ ಅದಕ್ಕೆ, ಎಣ್ಣೆ ಹಾಕಲ್ಲ ಯಾರು ಅದಕ್ಕೆಲ್ಲ ಇದಾಗುತ್ತೆ. ಊಟ ಅಂತೂ ಅಷ್ಟಕ್ಕಷ್ಟೇ ಚೆನ್ನಾಗಿರಲಿಲ್ಲ, ಆದರೂ ಪರವಾಗಿಲ್ಲ, ಬಿಸಿ ಬಿಸಿಯಾಗಿ ತಕ್ಕ ಮಟ್ಟಿಗೆ ಇತ್ತು. ಊಟ ಮಾಡಿಬಿಟ್ಟು ನಾವು ಒಂದು 10 ಗಂಟೆಗೆಲ್ಲ ಮಲ್ಕೊಳ್ಳೋಣ ಅಂತ ಮಲ್ಕೊಂಡು, ನಾನು ಫುಲ್ ಸ್ಲೀವು ಫುಲ್ ನೆಕ್ಕು ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದೆ, ಯಾಕಂದರೆ ಸರ ಎಲ್ಲ ಇತ್ತು ಅಂತಂದ್ಬಿಟ್ಟು ಭಯ ನನಗೆ ಟ್ರೈನಲ್ಲಿ, ಆ ಥರ ಹಾಕ್ಕೊಂಡಿದ್ದೆ. ನಮ್ಮನೆ ಹೆಂಗಿತ್ತು ಗೊತ್ತಾ ಅಣ್ಣ? ಹೆಂಗಣ್ಣ ನಿದ್ದೆಯಿಂದ ಎದ್ದೋಡಾಗ ತಂದ್ಬಿಟ್ಟೆ, ಮಲಗಿದ್ದು ಅದು ಯಾವ ರೇಂಜಿಗೆ ಎದ್ದೋದೆ ಅಣ್ಣ? ಮಡ್ಕೆನ ಏನು ಮಾಡೋದು? ಮೊಸರು ಏನು? ಮೊಸರು, ಗಟ್ಟಿ ಮೊಸರು, ಐಸ್ ಟೈಪಲ್ಲಿ. ನನ್ಗೆ ಅಲ್ಲಿಂದ ಇಳಿಸ್ ಕಳಿಸ್ತಲ್ಲ, ಅಲ್ಲಿ ಬಾಗ್ಲೇ ಗೊತ್ತಿಲ್ಲ, ಅಷ್ಟು ನಿದ್ದೆ ಬರ್ತಿದ್ದೆ ನನಗೆ. ಮಡಿಕೆಯಲ್ಲಿ ಮೊಸರು ತಿಂದಂತೂ ಇಂತೂ ಮಲ್ಕೊಂಡು ನಿದ್ದೆ ಹೊಡೆದು ಬೆಳಗಿನ ಜಾವ 5 ಗಂಟೆ ನೋಡಿ, ಇದು ಗೋವಾ ಕಾಣಿಸ್ತಾ ಇರೋದು 5 ಗಂಟೆ. ನೀವು ನೋಡಿ, ಗೋವಾಗೆ ಬರೋದಾದರೆ ಅರಸೀಕೆರೆಯಿಂದ 5 ಗಂಟೆಗೆ ಹತ್ತಿದ್ರೆ ಬೆಳಗಿನ ಜಾವ 5 ಗಂಟೆಗೆ ಗೋವಾದಲ್ಲಿ ಇಳಿತೀರ. ಯಾವ ರಿಸ್ಕು ಇರೋಲ್ಲ, ಏನಿಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಬಂದು ಇಳಿಬೋದು. ನಾವೀಗ ಗೋವಾ ಸ್ಟೇಷನಲ್ಲಿದ್ದೀವಿ, ಆಚೆ ಹೋಗ್ತಾ ಇದ್ದೀವಿ, ಪ್ಲಾಟ್ಫಾರಮಿಂದ ಆಚೆ ಹೋಗ್ತಾ. ಸ್ಲಿಪ್ ಆಗ್ಯಾ? ಜಲಶ್ರೀ ಯೋಗೇಶ್ವರ ಆಶ್ರಮದಲ್ಲಿ ಗಣೇಶ. ಐ ಲವ್ ಗೋವಾ. ನೀವು ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಸೈಡಲ್ಲಿ ಈ ಥರ ಟೀ ಅಂಗಡಿ ಇರುತ್ತೆ. ಇಲ್ಲೇನಂದರೆ ಕ್ಲೀನ್ ಇಲ್ಲ. ನಮ್ಮ ಅರಸೀಕೆರೆನಾರು ಸ್ಟೇಷನ್ ಎಷ್ಟೋ ಬೆಟರು, ಇಲ್ಲಿ ಮಾತ್ರ ಸ್ಟೇಷನ್ ಚೂರು ಚೆನ್ನಾಗಿಲ್ಲ, ಕ್ಲೀನು ಇಲ್ಲ. ನಾವು ಕೂಡ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡು, ನಾವು ಕಾಫಿ ಏನಲ್ಲಿ ತೊಗೊಳ್ಳಿಲ್ಲ, ನಾನು ಮನೆಯಿಂದ ಹಾಲು ತೊಗೊಂಡಿದ್ನಲ್ಲ, ಕಾಫಿ ಪುಡಿ ಹಾಕ್ಕೊಂಡು ಕಾಫಿ ಮಾಡಿಕೊಂಡು ಇಲ್ಲೇ ಕುಡಿದ್ಬಿಟ್ಟು ಇಲ್ಲಿಂದ ಗಾಡಿ ಮಾಡಬೇಕು, ಅದನ್ನು ನೋಡಬೇಕು ಇವಾಗ. ಇದು ರೈಲ್ವೆ ಸ್ಟೇಷನಿಂದ ಸ್ಟ್ರೈಟು, ಎಲ್ಲೂ ಇಲ್ಲ, ಸ್ಟ್ರೈಟ್ ಬಂದರೆ ಇಲ್ಲಿ ಸಾಯಿಬಾಬನ ದೇವಸ್ಥಾನ ಸಿಗುತ್ತೆ, ಒಂದು ಚಿಕ್ಕ ಗುಡಿ. ನಿಮಗೆ ಅಡ್ರೆಸ್ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದು. ಅಲ್ಲಿಂದನೇ ಸ್ಟ್ರೈಟ್ ಹೋದರೆ, ಫುಲ್ ಮುಂದೆ ಹೋದರೆ ನೋಡಿ, ಇದು ಸೈಡಲ್ಲೆಲ್ಲ ಇದೆಯಲ್ಲ ಗಾಡಿಗಳು, ಇವನ್ನೆಲ್ಲ ಬಾಡಿಗೆ ಕೊಡ್ತಾರೆ. ನೀವು 1 ದಿನಕ್ಕಾರಾಗಲಿ 2 ದಿನಕ್ಕಾರಾಗಲಿ ಎಷ್ಟು ದಿನಕ್ಕಾರ ಆಗ್ಬೋದು, ನಿಮ್ಮ DL ಕೊಟ್ಟು ತೊಗೊಬೋದು. ಬೇಡ ಅಂದರೆ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಇಲ್ಲ ನಾವು ಗಾಡಿ ತೊಗೊತೀವಿ ಅಂದರೆ ತೊಗೊಬೋದು. ಎಲ್ಲ ಫುಲ್ಲು ಎಲ್ಲಿ ಬೇಕಾದ್ರೂ ನಿಲ್ಲಿಸಿರ್ತಾರೆ, ಎಲ್ಲಿ ಕೇಳಿದ್ರೂ ಗಾಡಿಗಳು ಸಿಗ್ತವೆ, 2 ವೀಲರು ಕಾರ್ಗಳು ಯಾವ ಬೇಕಾದ್ರೂ ಸಿಗುತ್ತೆ. ನಿಮ್ಮದು ಒಟ್ಟಿನಾಗಿ ಪ್ರೂಫಿಗೆ DL ಕೊಡಬೇಕು, ನೀವೇ ಪೆಟ್ರೋಲ್ ಹಾಕ್ಸ್ಕೊಬೇಕು. ಇಲ್ಲ ಅಂದರೆ ನೋಡಿ, ಇದು ಬಸ್ ಸ್ಟ್ಯಾಂಡು, ಅದೇ ಸ್ಟ್ರೈಟ್ ಬಂದರೆ ಬಸ್ ಸ್ಟ್ಯಾಂಡು. ಇಲ್ಲಿ ನೀವು ಬಾಗಾ ಬೀಚ್ಗೆ ಹೋಗಬೇಕು ಅಂದ್ರೂ ಕರಿತಾ ಇರ್ತಾರೆ, ಬಾಗಾ ಬೀಚ್ ಅಂತ. ಇಲ್ಲ ಪಣಜಿಗೆ ಹೋಗ್ಬೇಕು ಅಂದ್ರೂ ಬಸ್ಗಳಿದೆ. ನಾವು ಇವಾಗ ಸದ್ಯಕ್ಕೆ ಬಾಗಾ ಬೀಚ್ಗೆ ಹೋಗ್ತಾಯಿದ್ದು ಫಸ್ಟು. ನಾವು ಹಂಗಾಗಿ ಬಾಗಾ ಬೀಚ್ ಬಸ್ ಹೋಗೋದನ್ನು ನೋಡಿಕೊಂಡು ಹೋಗ್ತಾಯಿದ್ದು. ಅಲ್ಲೇ ಸರ್ಕಲ್ ಇದೆ, ಗೊತ್ತಾಗುತ್ತೆ, ಅಲ್ಲಿ ಕೂಗ್ತಾ ಇರ್ತಾರೆ, ಫುಲ್ ಬಸ್ಗಳೆಲ್ಲ ಇರುತ್ತೆ. ನಾವು ಅದನ್ನು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಇದು ಪಣಜಿಗೆ ಹೋಗೋದಂತೆ, ನಾವು ಇದಕ್ಕೆ ಹತ್ತಲಿಲ್ಲ. ಮತ್ತು ಹಿಂದೆ ಬಂದಾಗ ಅಲ್ಲಿ ಕೂಗ್ತಾಯಿದ್ರು ಬಾಗಾ ಬೀಚ್ ಅಂತ. ಅದನ್ನು ನೋಡಿಬಿಟ್ಟು ನಾವು ಅಲ್ಲಿ ಹತ್ಕೊಂಡು, ಮತ್ತು ಇಲ್ಲಿಗೆ ಹೋಗೋರು ಹುಷಾರು, ಯಾಕಂದರೆ ಯಾರನ್ನು ಕೂಡ ನಂಬಿ ಅವ್ರ ವೆಹಿಕಲ್ಗಳಲ್ಲೆಲ್ಲ ಹೋಗಬಾರ್ದು. ಇದು ಬಾಗಾ ಬೀಚ್ಗೆ ಅಂತ ಹೇಳಿದ್ರು. ಟಿಕೆಟ್ ಬಂದುಬಿಟ್ಟು ಒಬ್ಬೊಬ್ಬರಿಗೆ 150 ಹೇಳಿದ್ರು.
ನಾವು 100 ರೂಪಾಯಿ ಅಂದು ಅವ್ರು ಹಂಗೆ 150 ಅಂದರು. ಅವ್ರಿಗೂ ಗೊತ್ತಿರುತ್ತಲ್ಲ ಟ್ರಿಪ್ ಬಂದಿರ್ತಾರೆ ಅಂತ ಜಾಸ್ತಿ ಹೇಳ್ತಾರೆ. ಅಂತೂ ಇಂತೂ ನಮ್ಮ ಗಾಡಿ ಬಂತು. ಇದರಲ್ಲಿ ಹತ್ತು ಕೂತ್ಕೊಂಡು 1/2 ಅವರ್ 3/4 ಗಂಟೆ ಆದರೂ ಅವ್ರು ಸೀಟ್ ಆಗಲಿಲ್ಲ ಅಂತ ಓಡಲೇ ಇಲ್ಲ. ಸೆಕೆಗೆ ಬೆವತ್ತು ನೀರಾಗಿ ಇಳಿದು ಹೋಗ್ತಿದ್ವು. ಅಷ್ಟು ಸೆಕೆ ಆಗೋದು ಗಾಡೀಲಿ. ಬೆಳಗಿನ ಜಾವ ಸೂರ್ಯನೂ ಕೂಡ ಬಂದಿಲ್ಲ, ಆದರೂ ಕೂಡ ತುಂಬ ಸೆಕೆ ಆಗೋದು. ಅಕ್ಕ ಇಲ್ಲೊಂದಿತ್ತು ಬೈಲಿ ಸಿಂಗಲ್ ಇಲ್ಲಿ ಬಾ ಬೈಲಿ ವಿಂಡೋ ಇದೆ. ನಾವು ಹತ್ತದಾಗ ಕತ್ತಲೆ ಆಗಿತ್ತು. ಇವರು ಗಾಡಿ ಬಿಡೋಷ್ಟೊತ್ತಿಗೆ ಬೆಳಕು ಕರೆದು ಬಿಟ್ಟೈತೆ. ನೋಡಿ ಎಷ್ಟು ಬೆಳಕಾಗ್ಬಿಟ್ಟಿದೆ ಅಂತ. ಅಷ್ಟೊತ್ತು ನಿಲ್ಲಿಸ್ಕೊಂಡ್ರು. ಇಲ್ಲಿ ನೋಡಿ ಸಮುದ್ರ ಮತ್ತು ಆಕಾಶ ಒಂದೇ ಥರ ಕಾಣಿಸ್ತಾ ಇದೆ. ಯಾವ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ನೋಡಿ. ಅಷ್ಟು ನೋಡಿ, ಇದು ಕೆಳಗಡೆ ಸಮುದ್ರ, ಅದು ಮೇಲ್ಗಡೆ ಆಕಾಶ. ಇದು ಬಂದ್ಬಿಟ್ಟು ಬ್ರಿಡ್ಜು. ನಿಮಗೆ ಎಲ್ರಿಗೂ ವಿಡಿಯೋಸಲ್ಲೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರ. ಇದು ಗೋವಾದ ಬ್ರಿಡ್ಜು. ಅದು ಯಾವ ಥರ ಇದೆ ನೋಡಿ, ರಾಡು ಕಬ್ಬಿಣದ್ದು ಯಾವ ಥರ ಹಿಡಿದು ಕಟ್ಟಾಕಿರೋ ಥರ ಐತೆ ಅದು ಬ್ರಿಡ್ಜ್ನ. ಸಖತ್ತಾಗೈತೆ ಈ ಬ್ರಿಡ್ಜು. ಇದು ನೈಟ್ ಹೊತ್ತು ನೋಡೋಕೆ ಸಖತ್ತಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಬಾಗ ಬೀಚಿಗೆ 1 ಅವರ್ ಜರ್ನಿ ರೈಲ್ವೆ ಸ್ಟೇಷನಿಂದ. ಇವ್ರು ಕರ್ಕೊಂಬಂದುಬಿಟ್ರೆ 1 ಅವರಿಗೆಲ್ಲ. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಗಂಟ ಇಷ್ಟ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಮುಂದೆ ಏನೇನು ಮಾಡ್ತೀವಿ ಎಲ್ಲ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.